ಸ್ವಾಮಿ, ನಿಮ್ಮ ಈ ರುದ್ರ ತಾಂಡವಕ್ಕೆ ಅರ್ಥ ಏನು? ನಿಮ್ಮ ಆಂತರ್ಯ ಏನು? ಸಂತೋಷಕ್ಕೂ ದುಃಖಕ್ಕೂ ಲಯಕಾರಕ ಒಂದೇ ತರ ಸ್ಪಂದಿಸಿ ನಾಟ್ಯ ಮಾಡ್ತಾನೆ ಅಂತಾರೆ. ತಮ್ಮ ತಾಂಡವ ಯಾವುದಕ್ಕೆ ಸಂಕೇತ ಸ್ವಾಮಿ? ದುಃಖನ ಇಲ್ಲ ಸಂತೋಷನ? ಸಂಶಯಾತ್ಮಕ. ಸ್ವಾಮಿ, ನಿಮ್ಗೆ ಗೊತ್ತಿಲ್ದಿರೋ ಸಂಶಯನ? ಆಗಾಗ ಪರಮಾತ್ಮ ಮಗು ಆಗ್ತಾನೆ ಅಂತ ಹೇಳಿದ್ದೆ ತಾನೇ ಚೆಲುವಯ್ಯ. ಮಕ್ಕಳು ಗೊಂಬೆಗಳ ಜೊತೆ ಆಡುವಾಗ ಆ ಭಗವಂತ ಕೂಡ ತಾನು ಮಾಡಿರೋ ಗೊಂಬೆಗಳ ಜೊತೆ ಆಡ್ತಾನೆ. ಗಿಲ್ಲಿ ಚಿವಿಟಿ ಅಳಿಸ್ತಾನೆ, ಲಾಲಿಸಿ ಮುದ್ದು ಮಾಡಿ ನಗಿಸ್ತಾನೆ, ಕಷ್ಟನ ತೋಡ್ಕೋತೀವೋ ಇಲ್ವೋ ಅಂತ ಪರೀಕ್ಷಿಸ್ತಾನೆ, ಸುಖನ ಸುಧಾರಿಸ್ಕೋತೀವೋ ಇಲ್ವೋ ಅಂತ ಗಮನಿಸ್ತಾನೆ. ದೇವರೇ ಮಗುವಾದಾಗ ಮಕ್ಕಳೆಲ್ಲ ದೇವರೇ. ಈ ಬಾರಿ ಜಗನ್ನಾಥನ ಜಗನ್ನಾಟಕದಲ್ಲಿ ಮಕ್ಕಳೇ ಪಾತ್ರಧಾರಿಗಳು ಆಗ್ತಿದ್ದಾರೆ. ಕಥೆನ ಅವರೇ ಮುಂದುವರಿಸ್ತಾರೆ. ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ ಸ್ವಾಮಿ? ಯಾರು ಆ ಮಕ್ಕಳು? ಏನ್ ಆ ಕಥೆ? ತಿಳ್ಕೋಬೇಕು ಅಂತ ಅಷ್ಟೊಂದು ಆತುರ ಯಾಕೆ ಚೆಲುವಯ್ಯ? ನಿನಗೆ ಗೊತ್ತಿಲ್ದಿರೋ ಕತೆ ಅಲ್ಲ, ಇದು ನಿನ್ನವರು ಶುರು ಮಾಡಿರೋ ಕತೆ. ನಿನ್ನ ತಲೆಮಾರಿನಲ್ಲೇ ಮುಗಿದು ಹೋಗ್ಬೇಕು ಅಂತ ನೀನು ಬಯಸಿರೋ ಕತೆ. ಅಂದ್ರೆ ಸ್ವಾಮಿ, ಅದು ಆ ಶಾಪ ಮುಗಿದೋಗುತ್ತಾ ಸ್ವಾಮಿ? ಅದೇ ಸಂಶಯ ಚೆಲುವಯ್ಯ, ಅದೇ ಸಂಶಯ. ಏನ್ ರಾಮಕೃಷ್ಣ, ಜೈನ ಹುಡ್ಕೊಂಡ್ ಬರ್ತೀವಿ ಅಂತ ಹೋಗಿ ಬರೀ ಕೈಯಲ್ಲಿ ಬರ್ತಾ ಇದ್ದೀರಾ? ಇವ್ರು ಅದಕ್ಕೆ ಹೋಗಿದ್ರು, ಇನ್ಯಾವುದಕ್ಕೆ ಹೋಗಿದ್ರೋ ನಮ್ಗೇನ್ ಗೊತ್ತಜ್ಜಿ? ಇವ್ರಿಗೆ ಮಾತಾಡೋದ್ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ ಅಂತ ನಮಗ್ ಗೊತ್ತಲ್ಲ ಕಲ್ಪನಾ. ನಾವು ಹೋಗ್ಬೇಕಾದ್ರೆ ಸುಮ್ನೆ ಇದ್ರಿ, ಇವಾಗೇನು ಪಟ ಪಟ ಅಂತ ಮಾತಾಡ್ತಿದ್ದೀರಾ? ರಾಹು ಕಾಲದ ಗಳಿಗೆ ಹೋದ್ಮೇಲೆ ಶುಭಗಳಿಗೆ ಬಂದಿದೆ ಅಣ್ಣ. ಶುಭಗಳಿಗೇನಾ? ಏನ್ ಹೇಳ್ತಿದ್ದೀರಾ ಅತ್ಗೆ? ನೀವು ಮಾಡದೇ ಇರೋ ಕೆಲ್ಸನ ಬೇರೆಯವ್ರು ಮಾಡ್ತಾರೆ ಅಂತ ಸ್ವಾಮೀಜಿ ಹೇಳಿದ್ರು. ನಾವು ಮಾಡೋಕಾಗ್ದಿರೋ ಕೆಲ್ಸನಾ? ಜೈನ ಮನೆ ಕರ್ಕೊಂಡ್ ಬರೋದು. ಯಾರು ಮಾಡ್ತಾರಂತೆ? ಜೈನ ನಿಜವಾಗ್ಲೂ ಇಷ್ಟಪಡೋರು. ಈ ಮನೆಗೆ ಮತ್ತೆ ಹಳೆ ವೈಭವ ಬರುತ್ತಂತೆ. ಈ ಮನೆಯಿಂದ ಹೊರಟೋದವರು ವಾಪಸ್ ಬರ್ತಾರಂತೆ. ಇನ್ನು ನಿಮ್ಮ ಕಣ್ಣು ಮುಚ್ಚಾಲೆ ಕದ್ದು ಮುಚ್ಚಿ ಆಡೋ ಆಟಕ್ಕೆ ಜಾಗನೇ ಇರಲ್ವಂತೆ. ಎಲ್ಲ ಒಳ್ಳೇದೇ ಆಗುತ್ತಂತೆ. ಸ್ವಾಮೀಜಿ ಮತ್ತೆ ಬರೋದಂದ್ರೇನು ಚಂದ್ರಿಕಾ? ಬಂದ್ರೆ ಬಂದ,
ಎಲ್ಲ ನೋಡ್ದಾಗೆ ಹೇಳೋದು ಅಂದ್ರೆ ಏನ್ರಿ? ನಿತ್ಯನ ಅಭಿ ನೋಡ್ದ ಅಂತ ಸ್ವಾಮೀಜಿಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ನಿತ್ಯ ವಿಷಯನ ಅಭಿ ಗಂಗಾಗೆ ಹೇಳ್ತಾನ? ಅಭಿ ಹೇಳಲಿಲ್ಲ ಅಂದ್ರೆ ಆ ಕೇಶವ ನಾಣಿಗ್ ಹೇಳ್ತಾನೇನೋ. ಇಬ್ರಲ್ಲಿ ಯಾರೇ ಹೇಳಿದ್ರು ಗಂಗಾ ವಿಷಯ ಹೊರಗೆ ಬರುತ್ತಲ್ವಾ? ಗಂಗಾ ಮಕ್ಕಳ ಜೊತೆ ಮನೆಗೆ ಬರ್ತಾಳೆ. ಈ ಮನೆಗ್ ಹಳೆ ವೈಭವ ಬರೋದು ಅಂದ್ರೇನು? ಗಂಗಾ ಮತ್ತೆ ಬರೋದೇನೋ ರೀ? ಮನೆಯಿಂದ ಹೊರಟು ಹೋದವರು ವಾಪಸ್ ಬರೋದು ಅಂದ್ರೆ ಅರ್ಥ ಅದೇ ಏನೋ. ಜೈನ ನಿಜವಾಗ್ಲೂ ಇಷ್ಟಪಡೋದು ಗಂಗಾನೇ ಅಲ್ವಾ? ಅಂದ್ರೆ ಗಂಗಾನೇ ಜೈನ ಕರ್ಕೊಂಡ್ ಬರ್ತಾಳ? ಜೈಲಲ್ಲಿದ್ದ ಜೈನೇ ಕರ್ಕೊಂಡು ಬಂದ್ಲು. ಗಂಗಾ ಈ ಮನೆಗೆ ಬಂದು ಅವಳಿಗೆ ಹಳೆದೆಲ್ಲ ನೆನಪಿಗೆ ಬಂತು ಅಂದ್ರೆ ಜೈನ ಹುಡುಕಿ ಕರ್ಕೊಂಡು ಬರೋದು ಗಂಗಾಗೆ ನೀರು ಕುಡ್ದಷ್ಟು ಈಸಿ. ನಾವೊಂದ್ ಅನ್ಕೊಂಡ್ರೆ ಇನ್ನೊಂದ್ ನಡೀತಿದ್ಯಲ್ಲ. ನಾಳೆ ಏನ್ ನಡೆಯುತ್ತೋ? ನಮ್ ಭಯ ನಿಜ ಆಗುತ್ತಾ? ಗಂಗಾ ಮನೆಗ್ ಬರ್ತಾಳ? ಜೈನು ಕರ್ಕೊಂಡ್ ಬರ್ತಾಳ? ಏನೋ ಚಂದ್ರಿಕಾ, ನಾಳೆ ಬೆಳಿಗ್ಗೆ ಆಗೋವರೆಗೂ ಯಾವ ವಿಷಯನೂ ಗೊತ್ತಾಗಲ್ಲ. ಚಿನ್ನ ಕೇಶವ, ಏನಾಯ್ತು ನಿನ್ಗೆ? ನನ್ನ ಹತ್ರ ಮಾತಾಡೋ. ಯಾಕೆ ಹೀಗೆ ವಿಚಿತ್ರವಾಗಿ ನೋಡ್ತಿದ್ಯಾ? ಬಾಯ್ ಬಿಟ್ಟೇನಾದ್ರೂ ಹೇಳೋ, ಮಾತಾಡೋ. ಮೀನಾಕ್ಷಿ, ಊಟ ಬಡಿಸು. ಏನಾಯ್ತು ಇವನಿಗೆ? ಯಾಕೆ ಹಿಂಗಿದ್ದಾನೆ? ಏನೋ ರೀ, ಮಧ್ಯಾಹ್ನದಿಂದ ಹೀಗೆ ಇದ್ದಾನೆ. ಹೇಳ್ತಾನೂ ಇಲ್ಲ, ಏನೋ ಮಾತಾಡ್ತಾನೂ ಇಲ್ಲ. ಯಾವ ಗಾಳಿ ಸೋಕಿದ್ಯೋ ಏನೋ ಇವನ್ಗೆ. ಏನೋ ನೋಡಿ ಭಯ ಪಟ್ಕೊಂಡಿದ್ದಾನೆ ಅನ್ಸುತ್ತೆ ರೀ. ಇವನು ಭಯ ಪಡೋನಲ್ವೇ, ಭಯ ಪಡಿಸೋನು. ಅಯ್ಯೋ, ಈಗ್ಲೂ ಕೂಡ ಮಗುನ ಬೈತಿರಲ್ರಿ. ಮೊದ್ಲು ಹೋಗಿ ಮಂತ್ರವಾದಿನ ಕರ್ಕೊಂಬನ್ನಿ. ಮಂತ್ರನೋ ತಂತ್ರನೋ ಹಾಕ್ತಾರೆ. ಇವನೇ ಒಂದು ಮರಿಭೂತ, ಮತ್ತೆ ಇವನ ಮೇಲೆ ಇನ್ನೊಂದು ಭೂತ ಬರೋದು ಅಂದ್ರೇನೆ. ಇವನಿಗೆ ಹಿಡಿದಿರೋ ದೆವ್ವನ ಹೇಗ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಈ ಕಡೆ ಬಾ ನೋಡು. ಮಗನೇ ಕೇಶವ, ಕೇಶವ, ಲಾಡು ಬೇಕ ಮಗನೇ? ಕೊಡಿಯಪ್ಪ. ನೋಡ್ದೇನೆ ನಿನ್ನ ತಿಂಡಿ ಪೋತ ದೆವ್ವನ. ಎಷ್ಟೊಂದ್ ಭಯ ಪಡಿಸ್ದೆ ಕೇಶವ. ಲಡ್ಡು ಕೇಳಿದ್ರೆ ನಾನು ಕೊಡಲ್ವಾ? ಅಪ್ಪ, ನಾನೊಂದು ಕೇಳಲಾ? ನೀನು ಒಂದ್ ಲಾಡ್ ಕೇಳಿದ್ರು, ಎರಡ್ ಲಾಡ್ ಕೇಳಿದ್ರು, ಇವಾಗ ಮಾತ್ರ ಕೊಡೋದಿಲ್ಲ ಕಣೋ. ಆರಾಮಾಗಿ ಊಟ ಮಾಡು. ಅದಲ್ಲ ಅಪ್ಪ, ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಇರತ್ತಲ್ವಾ, ಹಾಗೆ ನಿಜವಾಗ್ಲೂ ಇರ್ತಾರಾ? ಯಾಕಿರಲ್ಲ? 7 ಜನ ಇರ್ತಾರಂತೆ. 7 ಜನ ಏನು? ನಾನು ಇಬ್ರು ನೋಡಿದೀನಿ. ನಾನು ಇಬ್ರು ನೋಡ್ದೆ ಅಪ್ಪ. ಯಾರನ್ನ ನೋಡ್ದೆ ಕಂದ? ನಿಮ್ಮ ಅಪ್ಪನ್ನ, ವಿಷ್ಣುವರ್ಧನ್ ಅವ್ರನ್ನ? ನಾನು ವಿಷ್ಣುವರ್ಧನ್ ಅವ್ರ ತರ ಇದೀನ ಇಲ್ವೋ ಗೊತ್ತಿಲ್ಲ ಮೀನಾಕ್ಷಿ, ಆದ್ರೆ ಒಂದ್ ಕಡೆಯಿಂದ ನೋಡಿದ್ರೆ ರಾಜ್ಕುಮಾರ್ ತರ ಕಾಣಿಸ್ತೀಯಾ ಅಂತಿರ್ತಾರೆ. ಅದಲ್ಲ ಅಪ್ಪ, ನಿಮ್ಮಪ್ಪ ರಾಜ್ಕುಮಾರ್ ಆದ್ರೆ ನೀನ್ ದೊಡ್ಡವನಾದ್ಮೇಲೆ ಪುನೀತ್ ರಾಜ್ಕುಮಾರ್ ತರ ಆಗ್ತೀಯ ಕೇಶವ. ನನ್ಗಂತೂ ನೀ ತೂಗುದೀಪ್ ಅವ್ರ ಮಗ ದರ್ಶನ್ ತರ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಂದ್ಸಲಿ ನನ್ ಮಾತ್ ಕೇಳ್ತೀರಾ? ಪಕ್ಕದ ಮನೆ ಆಂಟಿ. ಕೇಶವ, ಹೇಳಿದ್ ಸಾಕು, ಹೋಗಿ ಕೈಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ. ಛೀ ಛೀ, ಯಾವಾಗ್ಲೂ ಊಟದ್ದೇ ಚಿಂತೆನಾ? ಲೇ 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 ಲೇ, ಆ ಮಾತನ್ನ ನಾನೆಲ್ವನೇ ಹೇಳ್ಬೇಕು. ಮತ್ತೆ ನಾನು ಹೇಳಿದ್ ಕೇಳಿ. ನಮ್ಮ ಮನೆಗ್ ಬಂದಿದ್ದ ಆಂಟಿ ಅವ್ರು ಯಾವಾಗ್ಲೂ ಹೊರಟೋದ್ರಲ್ವಾ? ನಮ್ಮ ಮನೇಲೇ ಇರೋ ಆಂಟಿ. ಅವರು ನಮ್ಮನೇಲೆ ಇದಾರಲ್ವಾ? ಮೊದ್ಲು ನಾನು ಹೇಳಿದ್ ಕೇಳಿಸ್ಕೊಳ್ಳಿ ಅಪ್ಪ. ನಾಳೆ ಕೇಳ್ತೀವಿ ಬಿಡು, ಇವಾಗ ಊಟ ಮಾಡೋಣ. ಬೇಗ ಬಡ್ಸೆ ಮೀನಾಕ್ಷಿ, ಇವತ್ತು ಯಾಕೋ ಹೊಟ್ಟೆ ತುಂಬಾ ಹಸಿತಿದೆ, ಜೊತೆಗೆ ನಿದ್ರೆ ಬೇರೆ ಬರ್ತಿದೆ. ನನ್ಗೂ ಕೂಡ ಸುಸ್ತಾಗಿದೆ. ಬೇಗ ಊಟ ಮಾಡಿ ಮಲ್ಕೊಳ್ಳೋಣ. ನಡಿ ಬಾರೋ, ಮೇಯುವಂತೆ. ಛೇ, ಇವ್ರು ಯಾವಾಗ ಉದ್ಧಾರ ಆಗ್ತಾರೋ ಏನೋ. ಮನೆಗ್ ಬಂದಿದ್ದ ಆಂಟಿ, ಮನೇಲಿರೋ ಆಂಟಿ ಇಬ್ರು ಒಂದೇ ತರ ಇದ್ದಾರೆ ಅಂತ ಹೇಳೋಣ ಅನ್ಕೊಂಡ್ರೆ ಮಾತೆ ಕೇಳಲ್ವಲ್ಲ. ಇವ್ರಿಗೆ ಹೇಳೋ ಬದಲು ಈ ಗೋಡೆಗಳಿಗೆ ಹೇಳೋದ್ ಬೆಟ್ರು. ಛೇ.
ಆಂಟಿನ ನಾನು ಇದಕ್ಕೂ ಮುಂಚೆ ನೋಡಿದ್ದೆ ಅಣ್ಣ. ಯಾವಾಗ ನೋಡ್ದೆ? ತಾತ ನಾನು ಆ ಮನೆಗೆ ಹೋಗಿದ್ವಲ್ಲ, ಆ ಆಂಟಿ ಆ ಮನೆಗೆ ಬಂದಿದ್ರು. ಮತ್ತೆ ಈ ವಿಷಯ ನಂಗೆ ಯಾಕೆ ಹೇಳಿಲ್ಲ? ಅಮ್ಮನ ಹತ್ರ ಹೇಳ್ದೆ, ಆದ್ರೆ ಅಮ್ಮ ನನ್ನ ಮಾತೇ ಕೇಳಲಿಲ್ಲ. ಅಷ್ಟೇ ಅಲ್ಲ ಅಣ್ಣ, ಅವ್ರ ಮನೆಯಲ್ಲಿ ಅಮ್ಮನ ಫೋಟೋನು ಕೂಡ ಇದೆ. ಅವ್ರ ಮನೇಲಿ ಅಮ್ಮನ ಫೋಟೋ ಇರೋದಂದ್ರೆ ಏನು? ಯಾಕೆ ಇರತ್ತೆ? ಮೊದಲು ನೋಡ್ದಾಗೇನೋ ಇತ್ತು, ಆಮೇಲೆ ನೋಡಿದ್ರೆ ಇಲ್ಲ. ಅದು ಬೇರೆ ಆಂಟಿ ಫೋಟೋ ಆಗಿರತ್ತೇನೋ. ಇಲ್ಲ ಅಣ್ಣ, ಆ ಫೋಟೋ ಅಮ್ಮನ ಹಾಗೆ ಇತ್ತು. ನೀನಾದ್ರೂ ಅಮ್ಮನ್ಗೆ ಹೇಳು ಅಣ್ಣ, ನೀನ್ ಹೇಳಿದ್ರೆ ಅಮ್ಮ ಕೇಳ್ತಾಳೆ. ಬೇಡ ದಿವ್ಯಾ, ಈಗಲೇ ವಿಷಯ ಅಮ್ಮಂಗೆ ಹೇಳ್ಬೇಡ. ಯಾಕಣ್ಣ? ಅಷ್ಟಕ್ಕೂ ಆ ಆಂಟಿ ಅಮ್ಮನಾಗೆ ಹಾಕಿದಾಳೆ ತಿಳ್ಕೊಬೇಕು. ನೀ ಹೇಳ್ದಾಗೆ ಆ ಮನೇಲಿ ಅಮ್ಮನ ಫೋಟೋ ಏನಕ್ಕಿದೆ ಅಂತ ತಿಳ್ಕೊಬೇಕು, ಆಮೇಲೆ ಅಮ್ಮಂಗೆ ಹೇಳೋಣ. ಏನು ಅಣ್ಣ ತಂಗಿ ಇಬ್ರು ತುಂಬಾ ಮಾತಾಡ್ಕೋತಾ ಇದ್ದೀರಾ? ನನ್ನ ಹತ್ರ ಹೇಳಿದ್ರೆ ನಾನು ಕೇಳ್ತೀನಲ್ವಾ? ಅದು ಅಮ್ಮ, ಆ ಆಂಟಿ ನನ್ನ ಹತ್ರ ಹೇಳ್ದಿರೋ ಅಂತ ರಹಸ್ಯನಾ? ಸರಿ ಕೂತ್ಕೊಳ್ಳಿ, ಊಟ ಮಾಡೋಣ. ಏನ್ರೋ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು? ಏನೂ ಇಲ್ಲ ಅಮ್ಮ. ಏನೋ ಇದೆ, ಹೇಳಿ. ಹೇಳು ಅಣ್ಣ. ಬೇಡ ಅಮ್ಮ, ಒಂದೇ ಥರ ಇಬ್ರು ಮನುಷ್ಯರಿರ್ತಾರ? ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಥರ? ಅವಳಿ ಜವಳಿ ಆಗಿದ್ರೆ ಇರ್ತಾರೆ. ಅವಳಿ ಜವಳಿನ? ನಿಮ್ಮ ಹಾಗೆ ಒಟ್ಟಿಗೆ ಹುಟ್ಟೋದು ಅಂತ. ಮತ್ತೆ ಒಂದೇ ತರ ಇಲ್ವಾ ಅಲ್ಲಮ್ಮ? ಅಣ್ಣ ಒಂಥರ ನಾನೊಂಥರ ಇದ್ದೀನಿ ಅಲ್ವಾ? ಅವಳಿ ಜವಳಿ ಎಲ್ಲರೂ ಒಂದೇ ತರ ಇರಲ್ಲ ಕಣ್ರೋ, ಕೆಲವು ಜನ ಇರ್ತಾರೆ. ಹೌದು, ಇವಾಗ ಆ ವಿಷಯ ಯಾಕೆ ನೆನಪಿಗೆ ಬಂತು? ಅಂದ್ರೆ ನಿನ್ನ ಹಾಗೆ ಒಬ್ರು. ಸುಮ್ಮನೆ ಕೇಳಿದೆ ಅಮ್ಮ. ಸಿನಿಮಾದಲ್ಲಿ ಮಾತ್ರ ಇರ್ತಾರ, ನಿಜ ಜೀವನದಲ್ಲೂ ಆ ಥರ ಇರ್ತಾರ ಅಂತ. ಸಿನಿಮಾದಲ್ಲೂ ಇರ್ತಾರೆ, ನಿಜವಾಗ್ಲೂ ಕೂಡ ಇರ್ತಾರೆ. ತಿನ್ನಿ ಇವಾಗ. ತಿನ್ನು. ಏನಾಯ್ತು ಸರ್? ನೀರು ಕೊಡು. ತಗೊಳ್ಳಿ ಸರ್. ಏನ್ ಸರ್, ವಾಟರ್ ಪೂರ್ತಿ ಕುಡಿದ್ಬಿಟ್ರಿ? ಜೈ ಮಿಸ್ಸಿಂಗ್ ಕೇಸು ನನಗೆ 3 ಕೆರೆ ನೀರು ಕುಡಿಸೋ ಹಾಗೆ ಮಾಡ್ತಿದ್ಯಯ್ಯ. ನಾನು ಎಷ್ಟೋ ಕೇಸ್ ಸಾಲ್ವ್ ಮಾಡಿದ್ದೀನಿ, ಆದರೆ ಯಾವ ಕೇಸು ಇಷ್ಟು ಕಾಂಪ್ಲಿಕೇಟೆಡ್ ಆಗಿರಲಿಲ್ಲ. ಹೌದು ಸರ್, ನಾವು ಸಸ್ಪೆಕ್ಟ್ ಮಾಡಿದವರೆಲ್ಲ ನಿರ್ದೋಷಿಗಳು ಅಂತ ಪ್ರೂವ್ ಆಯಿತು. ಜೈ ಅವರು ಮಿಸ್ ಆಗಿದ್ದಾರಾ, ಕಿಡ್ನ್ಯಾಪ್ ಆಗಿದ್ದಾರಾ, ಇಲ್ವಾ ಮರ್ಡರ್ ಆಗಿದ್ದಾರಾ, ಯಾವುದು ಗೊತ್ತಾಗ್ತಾ ಇಲ್ಲ. ಜೈ ಖಂಡಿತವಾಗ್ಲೂ ಬದುಕೇ ಇದ್ದಾನೆ, ಇದು ಕನ್ಫರ್ಮ್. ಹೇಗೆ ಹೇಳ್ತಾ ಇದ್ದೀರಾ ಸರ್? ನಾವು ಹಿಡಿದಿದ್ದ ಆ ಟೆಂಡರ್ ಕಾಂಟ್ರಾಕ್ಟರ್ ಜೈಗೆ ಹೊಡ್ಸಿದೀನಿ ಅಂತ ಹೇಳ್ತಾ ಇದ್ದಾನಲ್ವಾ? ಅವನು ಹೇಳಿದ್ದು ಸುಳ್ಳಾಗಿರ್ಬೋದು ಅಲ್ವಾ ಸರ್? ಅವನು ಹೇಳಿದ್ದು ನಿಜಾನೇ ಆಗಿದ್ರೆ ಜೈ ಯಾವುದೋ ಹಾಸ್ಪಿಟಲಲ್ಲಿ ಇರಬೇಕು, ಅವ್ರ ಮನೆಯವರು ಇನ್ಫಾರ್ಮ್ ಮಾಡಬೇಕು. ಆದರೆ ಜೈ ಯಾವ ಹಾಸ್ಪಿಟಲಲ್ಲೂ ಇಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ.
ಆ ಕಾಂಟ್ರಾಕ್ಟರು ಜೈನ ಹೊಡೆಸ್ದೆ ಅಂತ ಹೇಳಿದ ಜಾಗನೇ ಒಂದು, ಜೈ ಕಾರ್ ನಮಗೆ ಸಿಕ್ಕಿದ ಪ್ಲೇಸೇ ಇನ್ನೊಂದು. ಆ ಸ್ಪಾಟ್ಗೆ ಹತ್ರದಲ್ಲೇ ಸಿಕ್ಕಿದ ಬರ್ನ್ ಆಗಿರೋ ಬಾಡಿ, ಗುರ್ತು ಸಿಗದೇ ಇರೋ ಅನಾಥ ಶವ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಯಾರೋ ಇದನ್ನ ಬೇಕು ಅಂತ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನಿಸ್ತಿದೆ. ನಮ್ಮ ಹತ್ರನೇ ಗೇಮ್ ಮಾಡ್ತಾ ಇದ್ದಾರಾ? ಯಾರು ಸರ್? ಗೊತ್ತಿಲ್ಲ, ನೀನ್ ಗೆಸ್ ಮಾಡು. ನೀವೇ ಹೇಳಿ ಸರ್. ಜೈ. ಸರ್, ಇದನ್ನೆಲ್ಲ ಜೈ ಅವ್ರು ಮಾಡ್ತಿದ್ದಾರೆ ಅಂತೀರಾ? ಏನೋ ಹಾಗನ್ಸ್ತು, ಹೇಳ್ದೆ ಅಷ್ಟೇ. ಗೇಮ್ ಆಡೋದಕ್ಕೆ ಅವ್ರಿಗೇನು ಸರ್ ಅಗತ್ಯ? ಯಾರಿಗೆ ಏನು ಅಗತ್ಯ ಇರುತ್ತಾ ನಮಗೆ ಗೊತ್ತಿರುತ್ತೆ ಕಣ್ಣಪ್ಪ. ಪೊಲೀಸ್ ಅವರಾಗಿರೋದಕ್ಕೆ ಎಲ್ಲ ಆ್ಯಂಗಲ್ಸಲ್ಲೂ ಅನುಮಾನಿಸ್ಬೇಕು, ಎಂಕ್ವೈರಿ ಮಾಡಿ ಸುಳ್ಳು ನಿಜಾನ ಹೊರಗೆ ಹಾಕಬೇಕು. ಅದೇ ಅಲ್ವಾ ನಮ್ಮ ಡ್ಯೂಟಿ. ಸರ್, ಜೈ ಅವ್ರು ನಾದಿನಿ ಬರ್ತಾ ಇದ್ದಾರೆ ಸರ್. ಜೈ ಅವ್ರು ನಾದಿನಿ ಬರ್ತಾ ಇದ್ದಾರೆ ಸರ್. ಶಾಕ್ ಹೊಡಿತಾ ಇದೆಯಲ್ಲ. ಏ ಇಳಿಯ ರಾಜ, ಏನ್ ನಡೀತಾ ಇದೆಯೋ? ದೊಡ್ಡ ಕ್ರಿಮಿನಲ್ ಅವಳು. IPSಗೂ ಕ್ರಿಮಿನಲ್ಗೂ ಸೆಟ್ ಆಗಲ್ಲ ಕಣೋ. ಬೇಡ ಬೇಡ ಬೇಡ.